ಬೆಂಗಳೂರು ನಗರ ಅತಿ ದೊಡ್ಡ ನಗರವಾಗಿ ಬೆಳೆದು ಬಿಟ್ಟಿದೆ. ಒಂದು ದಿಕ್ಕಿನಿಂದ ಮತ್ತೊಂದು ದಿಕ್ಕಿಗೆ ಮನುಷ್ಯರು ಹೋಗಿ ವಾಪಸ್ ಬರ್ಬೇಕಂದ್ರೆ ತುಂಬಾ ಕಷ್ಟಕರ. ಇಂಥ ಹೊತ್ತಲ್ಲಿ ಹೆವಿ ಲಗೇಜ್ ಏನಾದ್ರೂ ಇದ್ರೆ, ಬುಕ್ ಬಾಕ್ಸ್, ಬಟ್ಟೆ, ಪಾರ್ಸೆಲ್ ಸೇರಿ ದೊಡ್ಡ ಪ್ರಮಾಣದಲ್ಲಿ ದಿನಸಿ ವಸ್ತುಗಳು ಸಾಗಿಸೋದು ಇದ್ರೆ ತೀರಾ ಕಷ್ಟದ ಕೆಲಸ. ಬಾಡಿಗೆಗೆ ವೆಹಿಕಲ್ ಬುಕ್ ಮಾಡಬೇಕು, ಅವರು ಕೇಳಿದಷ್ಟು ಕೊಡ್ಲೇಬೇಕು. ಆದ್ರೆ ಇನ್ಮುಂದೆ ಆ ಚಿಂತೆ ಇರಲ್ಲ, ಯಾಕಂದ್ರೆ ನಮ್ಮ ಮೆಟ್ರೋ ರೈಲುಗಳೇ ನಿಮ್ಮ ಭಾರವಾದ ಲಗೇಜ್ ಅನ್ನ ಹೊತ್ತೊಯ್ಯಲಿವೆ. ಹೌದು, ಈಗಾಗಲೇ ನಮ್ಮ ಮೆಟ್ರೋ ದರ ಏರಿಕೆ ಮಾಡಿ ಪ್ರಯಾಣಿಕರಲ್ಲಿ ಸಾಕಷ್ಟು ನಿರಾಸೆ ಮೂಡಿಸಿದೆ. ಮೆಟ್ರೋ ಪ್ರಯಾಣಿಕರ ಸಂಖ್ಯೆಯಲ್ಲೂ ಇಳಿಕೆಯಾಗಿದೆ ಅನ್ನೋ ಮಾತುಗಳು ಕೇಳಿ ಬರ್ತಿವೆ. ಇದರ ಮಧ್ಯೆ ನಮ್ಮ ಮೆಟ್ರೋ ಹೊಸದೊಂದು ಯೋಜನೆ ಆರಂಭಿಸಲು ಪ್ಲಾನ್ ಮಾಡಿದೆ. ಇಲ್ಲಿವರೆಗೂ ಆದಾಯ ಗಳಿಸಲು ಪ್ರಯಾಣಿಕರ ಮೇಲೆ ಅವಲಂಬಿಸಿದ್ದ ನಮ್ಮ ಮೆಟ್ರೋ ಇದೀಗ ಸರಕು ಸಾಗಣೆಗೂ ಅವಕಾಶ ಕಲ್ಪಿಸಲು ಮುಂದಾಗಿದೆ. ಈಗಾಗಲೇ ದೆಹಲಿಯಲ್ಲಿ ಮೆಟ್ರೋ ಮುಖಾಂತರ ಸರಕು ಸಾಗಣೆ ಮಾಡಲು ಅವಕಾಶ ಕಲ್ಪಿಸಲಾಗಿದೆ. ಇದೇ ಮಾದರಿಯನ್ನೇ ಬೆಂಗಳೂರಿನ ನಮ್ಮ ಮೆಟ್ರೋ ಅನುಸರಿಸುವ ಯೋಜನೆಯಲ್ಲಿದೆ. ಬೆಳಗ್ಗೆ 8 ಗಂಟೆವರೆಗೆ, ಮಧ್ಯಾಹ್ನ 12ರಿಂದ 4 ಗಂಟೆವರೆಗೆ ಹಾಗೂ ರಾತ್ರಿ 9ರಿಂದ ಕೊನೆಯ 11:30ರವರೆಗಿನ ಅವಧಿಯನ್ನ ನಾನ್ ಪೀಕ್ ಅವರ್ ಅಂತ ಗುರುತಿಸಲಾಗಿದ್ದು, ಇದೇ ಸಮಯದಲ್ಲಿ ನಮ್ಮ ಮೆಟ್ರೋ ಸರಕು ಸಾಗಣೆ ಮಾಡಲು ಪ್ಲಾನ್ ಮಾಡ್ತಿದೆ. ಬೈಯಪ್ಪನಹಳ್ಳಿ ನಿಲ್ದಾಣವನ್ನೇ ಪ್ರಮುಖ ಕೇಂದ್ರವಾಗಿಟ್ಕೊಂಡು ಸರಕು ಸಾಗಣೆ ಮಾಡಲು ಬಿಎಂಆರ್ಸಿಎಲ್ ನಿರ್ಧರಿಸಿದೆ ಅಂತ ಹೇಳಲಾಗ್ತಿದೆ. ಈ ಬಗ್ಗೆ ಖಾಸಗಿ ಹಾಗೂ ಇ-ಕಾಮರ್ಸ್ ಕಂಪನಿಗಳ ಜೊತೆ ಬಿಎಂಆರ್ಸಿಎಲ್ ಸಭೆ ನಡೆಸಲಿದ್ದು, ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ನಡೆಸಲಿದೆ. ಒಂದ್ ವೇಳೆ ಈ ಹೊಸ ಯೋಜನೆ ಆರಂಭಗೊಂಡ್ರೆ ನಮ್ಮ ಮೆಟ್ರೋ ಆದಾಯ ಮತ್ತಷ್ಟು ಹೆಚ್ಚಲಿದೆ. ಜೊತೆಗೆ ಖಾಸಗಿ ಕಂಪನಿಗಳಿಗೂ ವೆಚ್ಚದಲ್ಲಿ ಉಳಿತಾಯವಾಗಲಿದೆ. ಒಟ್ನಲ್ಲಿ ಈಗಾಗಲೇ ಮೆಟ್ರೋ ಪ್ರಯಾಣಿಕರ ಸಂಖ್ಯೆಯಲ್ಲಿ ಕುಂಠಿತವಾಗ್ತಿರೋದ್ರಿಂದ ನಮ್ಮ ಮೆಟ್ರೋ ಆದಾಯ ಗಳಿಕೆಗೆ ಹೊಸದೊಂದು ಮಾಸ್ಟರ್ ಪ್ಲಾನ್ ರಚಿಸಿದೆ. ಇದು ಬೆಂಗಳೂರು ಜನರಿಗೆ ಹೇಗೆ ಸಹಕಾರಿ ಅನ್ನೋದನ್ನ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.